ನಮಸ್ಕಾರ ವೀಕ್ಷಕರೇ, ಜನಮನ ಧ್ವನಿ ಸುದ್ದಿ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಅಶ್ವಿನಿ. ಜಿಲ್ಲೆ ಆಲಮೇಲ ತಾಲೂಕಿನ ಸುಕ್ಷೇತ್ರ ಕಡಣಿ ಗ್ರಾಮದ ಶ್ರೀ ಭೋಗಲಿಂಗೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಮಹಾದಾಸೋಹಿ ಶ್ರೀ ಶರಣಬಸವೇಶ್ವರ ಪುರಾಣ ನಡೆಯುತ್ತಿದ್ದು, ಪುರಾಣ ಕಾರ್ಯಕ್ರಮವನ್ನು ಖ್ಯಾತ ಪ್ರವಚನಕಾರರಾದ ಶ್ರೀ ವೇದಮೂರ್ತಿ ಮಡಿವಾಳಯ್ಯ ಶಾಸ್ತ್ರಿಗಳು, ಗದಗಿ ಮಠ ಜೇರಟಗಿ, ಜನಮೆಚ್ಚಿದ ಗಾಯಕ ಯಶವಂತ್ ಬಡಿಗೇರ್ ಸಿಂದಗಿ ಹಾಗೂ ತಬಲ ಚತುರ ರಾಜಶೇಖರ್ ಕಟ್ಟಿ ಸಂಗಾವಿ ಸಂಗೀತ ಬಳಗದೊಂದಿಗೆ ಪ್ರತಿದಿನ ಬೆಳಗ್ಗೆ 7 ಗಂಟೆಯಿಂದ ಮಹಾಪುರಾಣ ಪ್ರಾರಂಭಗೊಳ್ಳುವುದು. ದಿನಾಂಕ 12/3/2026 ಪುರಾಣ ಕಾರ್ಯಕ್ರಮವನ್ನು ಬಿತ್ತುವ ಕಾರ್ಯಕ್ರಮವನ್ನು ಪುಟಸ್ಥಲ ಬ್ರಹ್ಮಿ ಶ್ರೀ ಚಂದ್ರಶೇಖರ ಶಿವಾಚಾರ್ಯರು ಗುರು ಸಂಸ್ಥಾನ ಹಿರೇಮಠ ಆಲಮೇಲ್ ಇವರ ದಿವ್ಯ ಸಾನ್ನಿಧ್ಯದಲ್ಲಿ ಶ್ರೀ ಶಂಕರಲಿಂಗ ಹೂಗಾರ್ ಇವರ ವತಿಯಿಂದ ಶ್ರೀಮತಿ ಗೀತಾ ಭೋಗೇಶ್ ಕತ್ತಿ ದಂಪತಿಗಳು ಹಾಗೂ ಶರಣಮ್ಮ ಶರಣು ಬೋಶೆಟ್ಟಿ ದಂಪತಿಗಳು ಶರಣಬಸವೇಶ್ವರ ಹಾಗೂ ಮಾದೇವಿ ದಂಪತಿಗಳಾಗಿ ಬಿತ್ತುವ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು. ಪುರಾಣ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಶ್ರೀ ಬಸವ ಕೂಡ್ಲಯ್ಯ ಹಿಟ್ನಳ್ಳಿ ವಹಿಸಿಕೊಂಡಿದ್ರು. ಇನ್ನು ಗೌರವ ಅಧ್ಯಕ್ಷರು ಶ್ರೀ ಭೀಮರಾಯ ಶಿವಪುರ ಅಧ್ಯಕ್ಷರು, ಲಕ್ಷ್ಮಣ್ ಬೋಗಪ್ಪ ನಾವಿ ಉಪಾಧ್ಯಕ್ಷರು, ಶಬ್ದೀನ್ ಮೊಹಮ್ಮದ್ ಬಬಲಾದಿ, ಜ್ಯೋತಿ ಬೆಳಗಿಸುವವರು ಸಿದ್ದಪ್ಪ ಯಲ್ಲಪ್ಪ ಪೂಜಾರಿ, ಪುರಾಣ ಪೂಜೆ ಸೈದಪ್ಪ ಶಿವಪ್ಪ ಕೊನಕಿ, ಫೋಟೋ ಪೂಜೆ ಬಸವರಾಜ್ ಭೀಮರಾಯ್ ಶಿರಶ್ಯಾಡ್, ಸಂಗೀತ ಪೂಜೆ ಸಿದ್ದರಾಮ ಮಲ್ಕಾಜಪ್ಪ ಕತ್ತಿ, ಮುಖ್ಯ ಅತಿಥಿಗಳಾಗಿ ರಮೇಶ್ ನಿರೂಣೆಪ್ಪ ತೆಲ್ಲೂರು ಮತ್ತು ಹನುಮಂತರಾಯ ಶಿವಶರಣ ವಟವಟಿ ಹಾಗೂ ಸೋಮು ವಿಠಲ್ ಕನಮುಸುಕ ಪ್ರಗತಿಪರ ರೈತರ ಬಳಗ ವಹಿಸಿಕೊಂಡಿದ್ದರು. ಗಜಾನಂದ್ ಬೀರಾದಾರ್ ಶಿಕ್ಷಕರು ಕಾರ್ಯಕ್ರಮವನ್ನು ಬಹಳ ಅಚ್ಚುಕಟ್ಟಾಗಿ ನಿರೂಪಣೆ ಮಾಡಿದರು. ಪುರಾಣ ಕಾರ್ಯಕ್ರಮಕ್ಕೆ ಆಗಮಿಸಿದ ಭಕ್ತಾದಿಗಳಿಗೆ ಶ್ರೀರಾಮ ಸೇನೆ ಗೆಳೆಯರ ಬಳಗ, ಕಾಳಿಕಾದೇವಿ ಗಜಾನನ ಯುವಕ ಮಂಡಳಿ ಹಾಗೂ ಕಡಣಿ ಶ್ರೀ ಭೋಗಲಿಂಗೇಶ್ವರರ ಭಕ್ತಾದಿಗಳು ವ್ಯವಸ್ಥಿತವಾಗಿ ಸೇವೆ ಸಲ್ಲಿಸುತ್ತಾ ಬಂದಿರುವವರು. ಭೀಮರಾಯ ಮಲ್ಲಪ್ಪ ವಡಗೇರಿ ಅಚ್ಚುಕಟ್ಟಾಗಿ ಅನ್ನಪ್ರಸಾದ ವ್ಯವಸ್ಥೆಯನ್ನ ಮಾಡಿದ್ರು. ಈ ಪುರಾಣ ಕಾರ್ಯಕ್ರಮದಲ್ಲಿ ಸಮಸ್ತ ಕದಣಿ ಹಾಗೂ ಸುತ್ತಮುತ್ತಲಿನ ತಾವರಗಿಡ, ತಾರಪುರ, ಆಲಮೇಲ, ಮಿರಗಿ ಗ್ರಾಮಗಳ ಶ್ರೀ ಭೋಗಲಿಂಗೇಶ್ವರರ ಭಕ್ತಾದಿಗಳು ಭಾಗಿಯಾಗಿದ್ದರು. ವರದಿ ಬಸವರಾಜ್ ಪಡಶೆಟ್ಟಿ. ಜನಮನ ಧ್ವನಿ ಸುದ್ದಿ ಕನ್ನಡ ಸುದ್ದಿ ಮತ್ತು ಜಾಹೀರಾತುಗಳಿಗಾಗಿ ಸಂಪರ್ಕಿಸಿ 9591262228 9535383015. ನಮ್ಮ ನಡೆ ಜನಮನದ ಕಡೆ. ಇಲ್ಲ ಇದು ಕರೆಕ್ಟ್ ಗೊತ್ತಿದ್ದು ಕೆಳಗಿನ ಬಾಟ್ಲಿ ಕರೆಕ್ಟ್ ಇದು ಹೋಲಿ ಇದು ಚಲಲ್ಲ ಅಲ್ರಿ ಇದು. ಎರಡೂ ಬಾಟಲಿಗಳು ಸುದ್ದಿರ್ಬೇಕು ಅಂದ್ರೆ ಸ್ವಾಮಿಗಳು ಭಕ್ತರು ಸುದ್ದಿದ್ದಾಗ ಮಾತ್ರ ಅಲ್ಲಿ ಸ್ವರ್ಗ ಇರ್ತದೆ ಎನ್ನುವ ಮಾತು. ಏ ತಮ್ಮ, ಯಾವುದು ನಮ್ದು? ಬರುವಾಗೂ ಬತ್ತಲೆ, ಹೋಗುವಾಗೂ ಬತ್ತಲೆ, ಬಂದು ಹೋಗುವ ನಡುವೆ ಕರ್ಮದ ಕತ್ತಲೆ. ಗಮಗಳ ಹಾಡಿಗಾಗಿ ನಾನು ನನ್ನದು ಹೆಂಡತಿಯಲ್ಲ, ನಾನು ನನ್ನದು ಹೆಂಡತಿಯಲ್ಲ, ನೀವು ಗೊತ್ತೇ ಇಲ್ಲ. ಯಾರವನ ಯಾರ ಮನೆ ಮೆಚ್ಚಿ ಮುಂದೆ ಸುಳ್ಳೆ ಎಲ್ಲ. ಯಾರವನ ಯಾರ ಮನೆ ಮೆಚ್ಚಿ ಮುಂದೆ ಸುಳ್ಳೆ ಎಲ್ಲ. ನಾನು ನನ್ನದು ಹೆಂಡತಿಯಲ್ಲ, ನಾನು ನನ್ನದು ಹೆಂಡತಿಯಲ್ಲ, ನೀವು ಗೊತ್ತೇ
ಹೇಳಿದ್ರಲ್ಲ ತಮ್ಮನ ಹೆಂಡತಿ ಅವ್ರು ನೋಡೋದಕ್ಕೆ ಹಿಂಗ ಮುಂಗೈಲಿ ತೆಗೆದುಳುತ್ತ ಗಂಡಿಗೆ ಯಾಕಲೆ ಅಂದ ಯಾಕಂತ ಏನ್ ಕೇಳ್ತಿ ನೋಡಲ್ಲೀಗ ಬಿತ್ತಾಕ ಬರಾಕತ್ಯಾರ ಯಾರ ಹೇಳ್ಯಾರಂತ ಇವ್ರು ಬಿತ್ತಾರಂತ ನಾಟಕವನು ಸಂಸಾರದಾಗ ಹೆಂಡತರಿ ಶಾಣೆ ಇರ್ಬೇಕು ಗಂಡರ ಶಾಣೆ ಇರ್ಬೇಕು ಅದು ಹೆಂಡತಿನೂ ಶಾಣೆ ಇಲ್ಲ ಗಂಡನೂ ಶಾಣೆ ಇಲ್ಲ ನೀನು ಶಾಣೆ ನಾನು ಶಾಣೆ ಅಂತ ತಾಮ ತುಂಬ ತಾವೇ ಚಪ್ಪರ್ಸ್ಕೊಂತಾವ ಸ್ತುತಿನಿಂದಗಳು ಬಂದವರು ಕೋಪವ ತಾಳದೆ ಸಮಾಧಾನಿಯಾಗಬೇಕು ಅನ್ನುವ ನೇಮಕ ಅವರು ಮಾತಾಡುವ ಮಾತು ಕೇಳುತ್ತದೆ ಆದರೆ ಅವರಿಗಾಗಿ ಬಿತ್ತುವುದಲ್ಲ ಭಗವಂತನ ಕಾರ್ಯ ಶರಣರು ಹೊಲಕ್ಕೋಗಿ ಬಿತ್ತುತ್ತಾರ ಏನಂತ ಅನುಭವಿಯು ಕೃಷಿಯುದ್ಧಮವ ಸದೆಯನುಭವದಿ ನೆಸಗುತ್ತಲಿತ್ತು ಘನವಿವರಮನುಭವ ಸುಲೋಕಾನುಭವ ಮಲ್ಲಮದು ಅನವಸು ಶಿವಾನುಭವವಿದನರಿಯೇ ಜನರರಿಯಲ್ಬೇಕದನುರೆವೆನಾ ವಿನುಮುತದ ಹರವರಂತೆ ಚರಿಸಲ್ ಮುಕ್ತರವರಿಂದೆ ಹೆಗಲಿನವರ ಎತ್ತಿನ ನಗ ಇತ್ತು ಇಲ್ಲೋಡಿ ಉಡಿ ಕಟ್ಟಿಕೊಂಡು ಹೆಗಲಿನ ಬರ್ಕೋಲು ಹಾಕಿ ಮಾದೇವಮ್ಮನವರು ಹಿಂದೆ ನಿಂತು ಇಲ್ಲೋಡಿ ಎಲ್ಲ ತತ್ವಕ್ಕನುಗುಣವಾಗಿ ಆ ಎತ್ತಿಗೆ ಪೂಜೆ ಮಾಡಿ ಎತ್ತಿನ ಪಾದಕ್ಕೆ ಪೂಜೆ ಮಾಡಿ ಕೂರ್ಗಿ ಪೂಜೆ ಮಾಡಿ ಅವ್ರು ಹೇಳಿದ್ದು ಒಂದೇ ಮಾತು ಸೂರ್ಯಗ ಶಿವನಿಗೆ ಏನಂತ ಆ ಎತ್ತುಗಳಿಗೆ ಕೈ ಮುಗಿದು ಹೇಳಿದರಂತ ನಿಮ್ಮ ಹೆಗಲು ತೊಳೆದಾರ ಹೆಗಲ ಮೇಲೆ ನಗ ಇಟ್ಟೀನಿ ಅಂದ್ರ ನನಗಾಗಿ ಅಲ್ಲ ಅದು ದಾಸೋಗಕ್ಕಾಗಿ ಭೂದೇವಿಯನ್ನ ಬಂಜಾಗಿಡಬಾರದು ಅಂತ ಹೆಗಲ ಮೇಲೆ ನಗ ಇಟ್ಟೀನಿ ಕ್ಷಮ ಮಾಡು ಏ ನಂದಿ ನಿನ್ನ 4 ಪಾದ 4 ವೇದ ಆದಿ ಅನಾದಿ ಓಂಕಾರದ ಮಾರಿ ಕ್ಷಮ ಇರ್ಲಿ ಓ ದೇವರೇ ಅಂತ ಕೈ ಮುಗಿದು ಅವತ್ತು ಬಿತ್ತಿದ್ದ ನಾವು ನೋಡಿಲ್ಲ ಇವತ್ತ ಆ ಕಾರ್ಯಕ್ರಮ ನಡೀತದೆ ಬಿತ್ತೋದು ಮುಗಿದ ಮೇಲೆ ನನ್ನ ಎಲ್ಲ ಅತಿಥಿಗಳಿಗೆ ಸತ್ಕಾರದ ಕಾರ್ಯಕ್ರಮ ಮತ್ತು ದಾನ ಮಾಡುವ ಪರವಾಗಿ ಅಂದ್ರೆ ನೀವೇ ಶಾಣಬಸಪ್ಪ ಮತ್ತು ಮಾದಮ್ಮರಿ ಆರಂಭ ಮಾಡುವೆನಯ್ಯ ಗುರುಪೂಜೆಗೆಂದು ವ್ಯವಹಾರ ಮಾಡುವೆನಯ್ಯ ಲಿಂಗಾರ್ಚನೆಗೆಂದು ಪರಸೇವೆ ಮಾಡುವೆನಯ್ಯ ಜಂಗಮ ದಾಸೋಗಕ್ಕೆಂದು ನಾನಾವ ಕಾರ್ಯಗಳು ಮಾಡಿದನು ಆ ಕಾರ್ಯದ ಫಲಭೋಗ ನೀ ಕೊಡುವೆನೆಂಬುದು ನಾ ಬಲ್ಲೆನು ಮತ್ತೊಂದು ಕ್ರಿಯೆ ಮಾಡೇನು ನೀ ಕೊಟ್ಟ ದ್ರವ್ಯ ನಿಮಗಲ್ಲದೆ ನೀ ಕೊಟ್ಟ ದ್ರವ್ಯ ನಿಮಗಲ್ಲದೆ ಮತ್ತೊಂದು ಕ್ರಿಯೆ ಮಾಡೇನು ನಿಮ್ಮ ಸ್ವಾಮಿಗೆ ಸಲ್ಲಿಸುವೆನಯ್ಯ ನಿಮ್ಮಾಣೆ ನಿಮ್ಮ ಪ್ರಮಥ ರಾಣೆ ಶೀರಿ ಒಳಗಂದೆಳೆಯ ಅನ್ನದೊಳಗೊಂದಗಳ ಹಿಂದಿಂಗೆ ನಾಳಿಂಗೆ ಬೇಕೆಂದಡೆ ದಂಡ ಕೂಡಲ ಸಂಗಮ ದೇವ ಶರಣಬಸವೇಶ್ವರ ಉಳ್ಳಾಗ
ಟೈಮ್ ಮಾಡಾಗ್ಯದರಿ. ಈಗ ಕೂರಿಗೆ ಪೂಜೆ ಪರಮ ಪೂಜ್ಯರು ಹಾಗೂ ಎಲ್ಲ ಮುಖ್ಯ ಅತಿಥಿಗಳು ಅಲ್ಲಿ ದಯಮಾಡಿಸ್ತಾರೆ. ಆಮೇಲೆ ಬಿತ್ತುವಂತ ಕಾರ್ಯ ನಡೀತದೆ. ಅಮ್ಮ ನೀವು ಯಾರು ಹೇಳೋ ಅವಶ್ಯಕತೆ ಇಲ್ಲ. ಹಿಂಗೆ ನನ್ನ ಕಡೆ ಕುಂತವ್ರು ಆ ಕಡೆ ಹೊಳಿಬಿಟ್ರೆ ಸಾಕು ಅಷ್ಟೇ. ಕಾರ್ಯಕ್ರಮ ಅತಿ ವಿಜೃಂಭಣೆಯಿಂದ ಕಣ್ಣಿ ಗ್ರಾಮದಲ್ಲಿ ಕೆಲವೇ ನಿಮಿಷದಲ್ಲಿ ನಡೆಯುತ್ತದೆ. ಆದ ಕಾರಣ ಯಾರು ಶಾಂತದಿಂದ ಕಾಪಾಡಬೇಕು ಬನ್ನಿ ಕೇಳ್ಕೊಳ್ಳೋರು. ದಯಮಾಡಿ ಭಕ್ತಾದಿಗಳಿಗೆ ತಿಳಿಸಬೇಕಂದ್ರೆ ಒಂದ್ ಸೈಡ್ ಗಣಿಸ್ಬೇಕು. ಒಂದ್ ಸೈಡ್ ಒಂದು ಆ ಸೈಡ್ ಇಟ್ಟು ಕೊಡ್ತಾರೆ ಅಲ್ಲಿ ಕಾಣಿಸಂಗಿಲ್ಲ. ಒಂದ್ ಸೈಡ್ ಅಲ್ಲಿ ಅಂದ್ರೆ ಅಕ್ಕ ತಯಾರಿ ಕಾಣಿಸಂಗಿಲ್ಲ. ಲಕ್ಕಪ್ಪನ ಆ ಸೈಡ್ ಇದೆ ಅಂತ ಲಕ್ಕಪ್ಪನ ಚಂದಪ್ಪನ ಹಚ್ಚಿಗಡಿ ಆ ಸೈಡ್ ಇದೆ ಎಲ್ಲರೂ ನೀವೆಲ್ಲರೂ ಪೂಜೆ ಮಾತ್ರ ಬಗು ಸರಿ ಇತ್ತ ಸರಿ ನೀವು ನಿಂದು ಬರ್ಲಿ. ಮತ್ತೆ ನೀನಿದ್ರ ಅಲ್ಲೇ. ಹಾ
ತಾಯಿ ಅಂತ. ಬಹುಶಃ ಇವತ್ತು ನಾವು 2, 1, 3, 4 ಮಕ್ಕಳು ನಡೆದು ಮಕ್ಕಳಿಗೆ ತಾಯಿ ಆಗಿರ್ಬೋದು. ಆ ಗೋವು ಅಂದ್ರೆ ಜಗತ್ತಿಗೆ ತಾಯಿ ಅಂತ. ಇವತ್ತು ನಾವು ಅನುಭವ ಎಷ್ಟು ಅದ್ಭುತವಾಗಿರುವಂತಹ ವಿಚಾರಗಳಿದಾವು. ಆಕಳು ನಮ್ಮ ಮನೆಯೊಳಗಿತ್ತು ಅಂದ್ರೆ ನೀವೆಲ್ಲ ಅನ್ಬಹುದು ಏನೆಲ್ಲ ಕೃಷಿ ನಾವೆಲ್ಲ ಹಿರಿಯರು ಪಟ್ಟಿರುವಂತಹ ವಿಚಾರಗಳನ್ನು ನೋಡಬಹುದು. ಆ ಗೋವು ಅನ್ನೋದು ಬಹಳ ಶ್ರೇಷ್ಠತೆ. ಇವತ್ ಮನೆಯೊಳಗದ ಹಾಲು ಕೊಡದೇ ಇರ್ಲಿ, ಅದೇನೋ ಮಾಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ. ಮನೆಯೊಳಗ ಒಂದು ಹಸು ಇತ್ತು ಅಂದ್ರೆ, ಆ ಮನೆಯೊಳಗೊಂದು ಕೃಷಿ ಇತ್ತು ಅಂದ್ರೆ, ಆ ಮನೆಯೊಳಗೆ ಹೆಂಗಿರ್ತದ ಅಂತಂದ್ರ ಒಂದು ಮನಿ ಇದ್ರೂ ಕೂಡ ಅದು ದೇವಸ್ಥಾನ ಕಂಡಂಗೆ ಕಾಣಿಸ್ತದೆ. 300 ಕೋಟಿ ದೇವತೆಗಳು ಏನ್ ಹಸುವಿನಲ್ಲಿ ಇದೆ ಅಂತ ಮಾತನ್ನ ಹೇಳ್ತಾರಲ್ಲ, ನಾವು ಅರ್ಥ ಮಾಡ್ಕೋಬಹುದು. ಅದರೊಳಗೆ ಎಷ್ಟು ಅದ್ಭುತವಾಗಿರುವಂತಹ ಮನುಷ್ಯನಿಗೆ ಅನುಕೂಲವಾಗಿರುವಂತಹ ವಾತಾವರಣ ಇದೆ. ನೀವು ಅನ್ಬಹುದು. ಮೊದಲೇ ಎಲ್ಲ ಏನ್ ಮಾಡ್ತಿದ್ರು, ಮನಿ ವಸ್ತ್ರದೊಳಗೆ ಆಕಳಗಳನ್ನ ಕಟ್ತಿದ್ರು. ಜಗತ್ತಿನೊಳಗ ಜನಕವನ್ನ ತಗೊಂಡು ಆಮ್ಲಜನಕವನ್ನ ಹೊರಗೆ ಹಾಕುವಂತ ಏಕೈಕ ಪ್ರಾಣಿ ಅಂತಂದ್ರೆ ಅದು ಹಸು, ಆಕಳು ಮಾತ್ರ. ಅದಕ್ಕೆ ನಿಮ್ಗೆ ಇನ್ನೂ ಅರ್ಥವಾಗಿ ಹೇಳ್ಬೇಕು ಅಂತಂದ್ರ, ಮನುಷ್ಯ ಹಳ್ಳಿಯೊಳಗ ಗ್ರಾಮೀಣ ಪ್ರದೇಶದೊಳಗೆ ಒಂದು ಮಾತು ಹೇಳ್ತಿದ್ರಿ ಏನಂದ್ರ, ಹಸುವಿನ ಹೆಬ್ಬುಸಿಲು ಬಡಿಬೇಕು ಅಂತ ಹೇಳಿ. ಅದು ಉಸಿರು ಹೆಂಗ್ ಬಿಡ್ತದೆ ನೀವು ನೋಡ್ರಿ. ಇವತ್ತು ನೀವು ಅನ್ಬಹುದು ಆಯುರ್ವೇದಿಕ್ ಒಂದು ಟ್ರೀಟ್ಮೆಂಟ್ ಅದ. ನಾವೆಲ್ಲ ಇವತ್ತು ಬಹಳ ಜನ ನೋಡ್ತೇವೆ. ಇವತ್ತು ನಮ್ಮ ಮಠದೊಳಗೆ ಇರುವ ಗೋಶಾಲೆಯೊಳಗೂ ಸಮೇತ ನೋಡ್ತೇವೆ. ಆಳುಗಳು ಅವ್ ಕೈ ನಾರ್ತಾವು ಅಥವಾ ಕೈ ಸಗಣಿ ಮುಟ್ಟಬಾರದು ಅಂತ ತಿಳ್ಕೊಂಡು ಸಲಿಕಿಲೆ ಬೇರೆ ಬೇರೆ ಇದರಿಂದ ಸಗಣಿಯನ್ನ ತೆಗಿತಾರ. ನೀವು ಅನ್ಕೋಬಹುದು ಎಷ್ಟು ಅದ್ಭುತವಾಗಿರುವಂತ ವಿಚಾರಗಳು ಅದರಲ್ಲಿ ಇದಾವೆ ಅನ್ನೋದು. ಆಕಳು ಗೋಮೂತ್ರದಲ್ಲಿ ಎಷ್ಟು ಶಕ್ತಿ ಇದೆ, ಆಕಳ ಸಗಣಿಯಲ್ಲಿ ಎಷ್ಟು ಶಕ್ತಿ ಇದೆ ಅನ್ನೋದನ್ನ ನಾವು ಬಹಳ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೋಬೇಕಾಗ್ತದೆ. ಅದಕ್ಕೆ ಇವತ್ತು ನೀವು ಅನ್ಬಹುದು, ನಾವೆಲ್ಲ ಆಧುನಿಕವಾಗಿರುವಂತಹ ಜೀವನ ಶೈಲಿಯೊಳಗ ಕೃಷಿ ಪದ್ಧತಿ ಮತ್ತು ಹೈನುಗಾರಿಕೆಯನ್ನು ಅಳವಡಿಸಿಕೊಂಡು ಈ ಎಚ್.ಎಫ್ ಆಕಳನ್ನ ಕಟ್ಟಿ ನಾವು ಹೆಚ್ಚಿಗೆ ಹಾಲು ಕೊಡ್ತದೆ, 20 ಲೀಟರ್ 30 ಲೀಟರ್ ಅಂತೇಳಿ ಅದರ ಆಸಕ್ತಿ ಬಿದ್ದಿರಬಹುದು. ಇವತ್ತು ನಾವು ಬಹುಶಃ ನಾನು ಕಥೆಗಳನ್ನ ಪುರಾಣದೊಳಗೆ ನಿಮ್ಗೆಲ್ಲ ಶಾಸ್ತ್ರಿಗಳು ಹೇಳಿರ್ತಾರೆ. ಆದ್ರೆ ವಾಸ್ತವಿಕ ವಿಚಾರಗಳು 2 ಮಾತುಗಳನ್ನು ಹೇಳ್ಬೇಕಂತ ವಿಚಾರ ಇದೆ. ಏನು ಅಂತಂದ್ರೆ, ಅಲ್ಲಿ ಬೆಂಗಳೂರೊಳಗ ಒಂದು ಆಡುಗುಡಿಯೊಳಗ ಡೈರಿ ರಿಸರ್ವ್ ಫಾರ್ ಸೆಂಟರ್ ಅಂತಿದೆ. ಅಲ್ಲಿ KP ರಮೇಶ್ ಅಂತ ಒಬ್ಬರು ಬಹಳ ಮುಖ್ಯಸ್ಥರು. ಅದಕ್ಕೆ ಅವ್ರು ಒಂದ್ಸಲ ನಮ್ಮನ್ನು ಕರೆದಿದ್ರಲ್ಲಿ.